ಇನ್ನು ಆರ್‌ಸಿಬಿ ಕಾಲ್ತುಳಿತ ದುರಂತದ ಬಳಿಕ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಾವಳಿ ಆಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಅಧಿಕೃತವಾದ ತೀರ್ಮಾನ ಏನೂ ಆಗಿಲ್ಲ. ಈ ನಡುವೆ ತವರು ಪಂದ್ಯಗಳೇ ಕೈತಪ್ಪದಂತೆ ಕೆಎಸ್ಸಿಎ ತಮ್ಮ ಕಸರತ್ತನ್ನು ಮುಂದುವರಿಸಿದ್ದು ಮುಂದಿನ ವಾರ ಬಿಸಿಸಿಐಗೆ ಪಂದ್ಯ ಆಯೋಜನೆ ಸಂಬಂಧ ಮನವಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಐಪಿಎಲ್ ಆಯೋಜನೆಗಾಗಿ ಕೆಎಸ್ಸಿಎ ಸಜ್ಜು. ಮುಂದಿನ ವಾರ ಬಿಸಿಸಿಐಗೆ ಕೆಎಸ್ಸಿಎ ಮನವಿ. ಫೆಬ್ರವರಿಯಲ್ಲಿ ಬೆಂಗಳೂರು ಐಪಿಎಲ್ ಭವಿಷ್ಯ ನಿರ್ಧಾರ. ಕಳೆದ ವರ್ಷ ಆರ್‌ಸಿಬಿ ಸಂಭ್ರಮಾಚರಣೆ ದುರಂತದ ಬಳಿಕ ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಗಳನ್ನು ನಡೆಸುವ ಸಂಬಂಧ ಇನ್ನೂ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಪಂದ್ಯಗಳನ್ನು ನಡೆಸೋಕೆ ಅವಕಾಶ ಕೋರುವ ನಿಟ್ಟಿನಲ್ಲಿ ಕೆಎಸ್ಸಿಎ ಅನೇಕ ಸರ್ಕಸ್ ಮಾಡ್ತಾ ಇದೆ. ಈ ಮಧ್ಯೆ ಈ ಬಾರಿ ಪಂದ್ಯಗಳು ಬೆಂಗಳೂರಿನಿಂದ ಕೈತಪ್ಪಬಾರದು ಎಂಬ ಕಾರಣಕ್ಕೆ ಶತ ಪ್ರಯತ್ನದೊಂದಿಗೆ ಸಾಗುತ್ತಿರೋ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅನುಮತಿಗಾಗಿ ಬಿಸಿಸಿಐ ಬಾಗಿಲು ತಟ್ಟಲು ಮುಂದಾಗಿದೆ. ಹೌದು, ಕಳೆದ ತಿಂಗಳಷ್ಟೇ ರಾಜ್ಯ ಸರ್ಕಾರ ಕಳೆದ ವರ್ಷದ ದುರಂತದ ಬಳಿಕ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ವರದಿ ಪ್ರಕಾರ ಕ್ರೀಡಾಂಗಣದ ಸುರಕ್ಷತೆ ಕ್ರಮಕ್ಕೆ ಸೂಚನೆ ನೀಡಿತ್ತು. ಸದ್ಯ ಅದರಂತೆ ಕೆಎಸ್ಸಿಎ ಕೂಡ ಆ ಎಲ್ಲಾ ಕ್ರಮಗಳಿಗೂ ಮುಂದಾಗಿದೆ. ಇದರ ಜೊತೆಗೆ ಮಾರ್ಚ್ನಲ್ಲಿ ಆರಂಭವಾಗಲಿರುವ 19ನೇ ಆವೃತ್ತಿ ಟೂರ್ನಿಗೆ ಅವಕಾಶ ಕೋರಿ ಇದೇ 15ರ ಒಳಗೆ ಮನವಿ ಸಲ್ಲಿಸಲಿದೆ. ಸದ್ಯ ರಾಜ್ಯ ಸರ್ಕಾರದ ಸೂಚನೆ ಜೊತೆಗೆ ಕೆಎಸ್ಸಿಎ ಕೈಗೊಳ್ಳುತ್ತಿರುವ ಕ್ರಮಗಳ ಸಂಬಂಧ ವರದಿ ಸಲ್ಲಿಸಿ ಮತ್ತೆ ಟೂರ್ನಿಯ ಪಂದ್ಯಗಳ ಆಯೋಜನೆಗೆ ಮನವಿ ಮಾಡಲಿದೆ. ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರಸ್ತಿ ಕಾರ್ಯ ಭರದಿಂದ ಸಾಗಿದೆ. ಕುನ್ಹಾ ಸಮಿತಿ ವರದಿ 17 ಅಂಶಗಳನ್ನು ಉಲ್ಲೇಖ ಮಾಡಿ ಕ್ರಮಕ್ಕೆ ಸೂಚನೆ ನೀಡಿತ್ತು. ಅದರಂತೆ ಎಂಟ್ರಿ ಎಕ್ಸಿಟ್ ಗೇಟ್ಗಳ ದುರಸ್ತಿ, ಪಾರ್ಕಿಂಗ್ ವ್ಯವಸ್ಥೆ, ಕ್ರೀಡಾಂಗಣ ಒಳಭಾಗದ ಸುರಕ್ಷತೆ ಸಂಬಂಧ ದುರಸ್ತಿ ಆರಂಭಿಸಿದೆ. ಆರಂಭಿಕವಾಗಿ ಮೊದಲಿಗೆ 21 ಗೇಟ್ಗಳ ಪೈಕಿ 17 ಗೇಟ್ಗಳ ದುರಸ್ತಿ ಕಾರ್ಯ ಆರಂಭವಾಗಿದೆ. ಸದ್ಯ 1 ತಿಂಗಳ ಸಮಯಾವಕಾಶದಲ್ಲಿ ಎಲ್ಲಾ ಕಾರ್ಯ ಮುಗಿಸಿ ಮತ್ತೆ ಸೇಫ್ಟಿ ಆಡಿಟ್ಗೆ ಮನವಿ ಮಾಡಲಿದೆ. ಸರ್ಕಾರ ಮತ್ತೊಂದು ಪರಿಶೀಲನೆ ನಡೆಸಿ ಪಂದ್ಯಾವಳಿ ಆಯೋಜನೆ ಸಂಬಂಧ ಅಂತಿಮ ನಿರ್ಧಾರ ಮಾಡಲಿದೆ. ಆರ್‌ಸಿಬಿ ಕಾಲ್ತುಳಿತ ದುರಂತ ಪ್ರಕರಣದ ಬಳಿಕ ಈ ಬಾರಿ ಬೆಂಗಳೂರಿನಲ್ಲಿ ಐಪಿಎಲ್ ನಡೆಯಲ್ವಾ ಅನ್ನುವ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇನ್ನೂ ಕೂಡ ಹಾಗೇ ಇದೆ. ಈ ಮಧ್ಯೆ ಮುಂಬರುವಂತಹ ಐಪಿಎಲ್ಗೆ ಬೇಕಾದಂಥ ಸಿದ್ಧತೆಯನ್ನು ಸದ್ಯ ಕೆಎಸ್ಸಿಎ ಮಾಡಿಕೊಂಡಿದೆ. ಗಮನಿಸ್ತಾ ಇದ್ರಿ, ನಾನೀಗ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನ ಮುಂಭಾಗದಲ್ಲಿದ್ದೇನೆ. ರಾಜ್ಯ ಸರ್ಕಾರ ಒಂದಷ್ಟು ಸಲಹೆ ಸೂಚನೆ ಕ್ರಮಗಳನ್ನು ಕೆಎಸ್ಸಿಎಗೆ ನೀಡಿತ್ತು. ಅಂದರೆ ನಿವೃತ್ತ ನ್ಯಾಯಾಧೀಶ ಮೈಕಲ್ ಕುನ್ಹಾ ವರದಿ ಏನಿತ್ತು ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಪಂದ್ಯಾವಳಿಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಸಿದ್ಧತೆಗಳು, ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ನೀಡಿತ್ತು. ಅದರಂತೆ ಆ 17 ಅಂಶಗಳಿಗೆ ಸಂಬಂಧಿಸಿದಂತೆ ಸದ್ಯ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರಿ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಭಾಗದ ಕಾಮಗಾರಿ ದೃಶ್ಯಾವಳಿಗಳು. ಅಂದರೆ ಪ್ರಮುಖವಾಗಿ ವರದಿಯಲ್ಲಿದ್ದಂಥದ್ದು ಎಂಟ್ರಿ ಎಕ್ಸಿಟ್ಗಳ ಗೇಟ್ ಏನಿರ್ತಾ ಇತ್ತು ಅವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನ ಭದ್ರತೆ ಆಗಬೇಕು, ಕ್ರಮಗಳನ್ನು ಕೈಗೊಳ್ಳಬೇಕು. ಒಳ ಹೋಗುವಂಥವ್ರು, ಹೊರ ಬರುವಂಥವ್ರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳು ಇಲ್ಲ, ಅದನ್ನು ಸರಿ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಪಾರ್ಕಿಂಗ್ ಸೇರಿದಂತೆ ಜನ ಒಳಭಾಗದಲ್ಲಿ ಇರುವಂಥವ್ರಿಗೂ ಜೊತೆ ಹೊರಭಾಗಕ್ಕೆ ಬರುವಂಥವ್ರಿಗೆ ಯಾವುದೇ ಸಮಸ್ಯೆಗಳು ಆಗಬಾರ್ದು, ನೂಕುನುಗ್ಗಲು ಆದಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದಷ್ಟು ಸೂಚನೆಗಳಿತ್ತು. ಅದರ ಆಧಾರದ ಮೇಲೆ ಸದ್ಯ ಕೆಎಸ್ಸಿಎ ಕೂಡ ಕಾಮಗಾರಿಗಳನ್ನು ಆರಂಭ ಮಾಡಿರುವಂಥದ್ದು. ಇದೇ 15ರ ಒಳಗೆ, ಅಂದರೆ ಜನವರಿ 15ರ ಒಳಗೆ ಮೊದಲಿಗೆ ಫಸ್ಟು ಬಿಸಿಸಿಐಗೆ ಇವರು ರಿಕ್ವೆಸ್ಟ್ ಲೆಟ್ರನ್ನು ಕೊಡ್ತಾರೆ. ರಿಕ್ವೆಸ್ಟ್ ಲೆಟ್ರ್ ಕೊಟ್ಟ ಬಳಿಕ ಯಾವೆಲ್ಲ ಪ್ರೊಸೀಜರ್ಗಳು ಏನೆಲ್ಲ ಆಗ್ತಾ ಇದೆ, ಸದ್ಯಕ್ಕೆ ಏನೆಲ್ಲ ಪ್ರೋಗ್ರೆಸ್ ಸ್ಟೇಡಿಯಂನಲ್ಲಿ ಆಗ್ತಾ ಇದೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಅಲ್ಲಿಗೆ ಕೊಡಲಾಗುತ್ತೆ. ಅದಾದ ಬಳಿಕ ನೇರವಾಗಿ ರಾಜ್ಯ ಸರ್ಕಾರಕ್ಕೆ 1 ತಿಂಗಳ ಕಾಲಾವಕಾಶವನ್ನು ಪಡ್ಕೊಂಡಿರುವಂಥ ಕೆಎಸ್ಸಿಎ 1 ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳನ್ನು ಕೂಡ ಪೂರ್ಣಗೊಳಿಸಿ ಪೂರ್ಣ ವರದಿಯನ್ನು ಕೂಡ ಕೊಡ್ತಾರೆ. ಅದಾದ ಮೇಲೆ ಐಪಿಎಲ್ ಭವಿಷ್ಯ ನಿರ್ಧಾರ ಆಗುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಪಂದ್ಯಾವಳಿಗಳು ಇಲ್ಲಿ ನಡಿಬೇಕಾ, ಕೇವಲ ಐಪಿಎಲ್ ಮಾತ್ರ ಅಲ್ಲ ಬೇರೆ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ಕೂಡ ಇಲ್ಲಿ ನಡಿಬೇಕಾ, ನಡಿಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬರುತ್ತೆ. ಒಟ್ಟಾರೆ ಐಪಿಎಲ್ ಆರಂಭಕ್ಕೆ ಇನ್ನೂ 2.5 ತಿಂಗಳು ಮಾತ್ರ ಬಾಕಿ ಇದ್ದು ಈ ನಡುವೆ ಎಲ್ಲವೂ ಸರಿಯಾಗಿ ಮತ್ತೆ ಈ ಬಾರಿ ಬೆಂಗಳೂರಿನಲ್ಲಿ ಪಂದ್ಯಗಳು ನಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.